ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ, ಬೆಳಗ್ಗೆ ಒಂದು 8-8:30 9 ಆಗತ್ತೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಬೆಳಗ್ಗೆ ಎದ್ದ ಕೂಡಲೇ ಏನೂ ಕೆಲಸ ಮಾಡಿಲ್ರಿ. ಬಟ್ಟೆ ಬಾಂಡ್ಯ ಇದೇ ಆಗೈತ್ರಿ. ಇದು ಬಟ್ಟೆ ಬಾಂಡ್ಯ ಅಂತ ನೋಡ್ರಿ. ಬಾಂಡ್ಯ ಕಸ ಮುಸ್ರಿ ಇದೇ ಆಗೈತ್ರಿ. ಎಲ್ಲ ಮಾಡ್ಕ್ಯಾರೆ, ಜಳಕ ಮಾಡಿ ಪೂಜೆ ಮಾಡ್ಕ್ಯಾರೆ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ ನಾನು. ಇವಾಗ ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ. ಟೈಮ್ ಅಂತ ಆಗ್ಯದ್ರಿ. ಮಾಮ ಬೈಯಾಗತ್ತಾರ್ರಿ ಭಾಳ. ಹೇಳೋದೇ ಲೇಟ್ ಮಾಡಿ ಹೇಳ್ತಿದ್ದು ದೌಂತಿಲ್ಲ ಅಂತೇಳಿ, ಅಡುಗೆ ಜಲ್ದಿ ಮಾಡೋಲ್ಲ ಅಂತೇಳಿ. ಯಾಕಂದ್ರೆ ಅವ್ರಿಗೆ ಜಳಕ ಮಾಡಿದ್ಗಳಿಗೆ ಹಸು ಆಗ್ತದಲ್ರಿ, ಅದಕ್ಕೆ ಬೈಯಾಗತ್ತೀರಿ ಅವರು. ಜಲ್ದಿ ಅಡುಗೆ ಮಾಡಿ ಈಗ ನಾವು ಹೋಗಿ ಬರೋದ್ರಾಗ ಅಂತ ಹೇಳ್ಯಾರಿ. ಆ ಕಡೆ ಮೇವು ತರಕ್ಕೆ ಹೋಗ್ಯಾರ್ರಿ ಅವರು. ಅಲ್ಲಿ ಏನು ಕಡಿಜೋಳ ಕಾಣ್ತದಲ್ರಿ, ಅಲ್ಲಿ ಮೇವು ತರಕ್ಕೆ ಹೋಗ್ಯಾರ. ಕಡಿಜೋಳ ಅಂತ ನೋಡ್ರಿ, ಮೆಕ್ಕೆಜೋಳ ಮೇವು ತರಕ್ಕೆ ಹೋಗ್ಯಾರ. ಅಲ್ಲಿ ಮೇವು ತರದ್ರಾಗ ಅಡುಗೆ ಮಾಡಂತ ಹೇಳ್ಯಾರ ಅವರು. ಬಟಾಟಿ ಕುದಿಸಿಟ್ಟಿನಿ ರೀ. ಬಟಾಟಿ ಪಲ್ಯ ಪಾಣೆ ಹೊಡಿಬೇಕ್ರಿ. ಇವಾಗ ಬಟಾಟಿ ಪಲ್ಯ ಚಪಾತಿ ಮಾಡ್ಬೇಕನ್ನತ್ತೀನಿ. ರೊಟ್ಟಿ ಮಾಡ್ಬೇಕಂದಿದ್ರಿ. ರೊಟ್ಟಿ ಅದಾವ್ರಿ, ಅದ್ರ ಕಾಲ ನೋಡ್ರಿ ಇಲ್ಲಿ ಆರ್ಯಾಕಿಟ್ಟಿನಿ ನೋಡ್ರಿ. ಮ್ಯಾಲೆ ಬುಟ್ಟಿ ಹಾಕಿ ಆರ್ಯಾಕಿಟ್ಟಿನಿ. ರೊಟ್ಟಿ ಜಾಸ್ತಿ ಅದಾವ್ರಿ, ಅದ್ರ ಕಾಲಾಗ ಚಪಾತಿ ಮಾಡೋಣತ್ತಾರ್ರಿ. ಕೂಡ ಇರ್ಲ ಕುಡೋಕಿಗೆ ಚುಕ್ಕೋಳ್ನು ಎದ್ದವ್ರಿ. ಆಡ್ಲಾಗತ್ತಾರ್ರಿ ಅವರು. ಇಲ್ಲಿ ನೋಡ್ರಿ ಆಡ್ಲಾಗತ್ತಾರ್ರಿ. ಇವಾಗ ನಾನು ಎಲ್ಲ ಕೆಲಸ ಮಾಡ್ಕೋಬೇಕ್ರಿ. ತಡ ಆಗ್ಯದ್ರಿ ಫ್ರೆಂಡ್ಸ. ಬರ್ರಿ ಅಡುಗೆ ಮಾಡ್ಕ್ಯಾರೆ. ಒಟ್ಟು ಅಡುಗೆ ಚಪಾತಿ ಹಿಟ್ಟನಾದ ಇಟ್ಟೀನಿ ರೀ. ಚಪಾತಿನೂ ಆಮೇಲೆ ಬಟಾಟಿ ಪಲ್ಯ ಮಾಡ್ದಂದ್ರೆ ಆಯ್ತು ರೀ. ಎಲ್ಲ ಕೆಲಸ ಆದಂಗೆ ಆಗ್ತದ್ರಿ. ಆಮೇಲೆ ನಿವಾಂತಾಗಿ ಬಟ್ಟೆ ಬಾಂಡ್ಯ ಎಲ್ಲ ಮಾಡ್ಕೊತೀನಿ ರೀ ನಾನು. ಫಸ್ಟ್ ಅವ್ರಿಗೆ ಅಡುಗೆ ಮಾಡ್ಕೊಡ್ತೀನಿ. ಅಡುಗೆ ಮಾಡ್ಕೊಟ್ಬೇಕಾರೆ ಇಂದ್ರ ಕಡೆ ಎಲ್ಲ ಮಾಡ್ಕೊತ ನಿಂದಿರ್ತೀನಿ ರೀ ನಾನು. ಇಲ್ಲಿಕಂದ್ರೆ ಅಡುಗೆ ಮಾಡಲಿಲ್ಲ ಅಂದ್ರೆ ನನಗೆ ತಿಂತಾರೆ ಅವರು. ಇಲ್ಲಿಕಂದ್ರೆ ಹೊಸ ಅದು, ಯಾಕಂದ್ರೆ ಮೈ ತೊಗೊಂಡ್ಗಳಿಗೆಲ್ಲ ಹೊಸ ಆಗ್ತದವ್ರಿಗೆ. ಅದಕ್ಕಲ್ಲೇ ನಂಗೆ ಬೈತಾರೆ ಅವ್ರು, ಜಲ್ದಿನೇ ಅಡುಗೆ ಮಾಡಂತೇಳಿ. ನಾನು ಒಂದು ಸ್ವಲ್ಪ ದೌಂತಿ ಇರಲ್ಲ ಅಂತೇಳಿ ಲೇಟ್ ಮಾಡಿ ಹೇಳ್ತೀನಲ್ರಿ, ಅದ್ರ ಕಾಲಾಗೆ ಒಂದು ಸ್ವಲ್ಪ ಲೇಟ್ ಆಗ್ತದ್ರಿ ಅಡುಗೆ ನಂದು. ಬರ್ರಿ ಫ್ರೆಂಡ್ಸ, ಇವತ್ತು ದೌಂತಿ ಇಲ್ಲ ಏನಿಲ್ಲ. ಈಗಂತ್ರ ದೌಂತಿ ಇದ್ದ ಬಳಕ ದೌಂತಿ ಹೋಗ್ಬೇಕ್ರಿ. ಮಳೆ ಹೊಡ್ಲಿಗಿತ್ತಾವ ಯಾಕ? ಮತ್ತು ದೌಂತಿ ಬಂದು ಅಂದ್ರೆ ಹೋಗೋದಾಗ್ತದ್ರಿ ನನಗೆ. ದೌಂತಿಗೆ ಹೋಗೋ ಕಳೆಗೆ ಲಾಗ್ ಮಾಡೋದು ಅಥವಾ ಆಗಲ್ಲ ಗೊತ್ತಿಲ್ಲ ರೀ ಫ್ರೆಂಡ್ಸ. ಮನೆಯಾಗಿದ್ದ ಕಳೆಗೆ ಲಾಗ್ ಮಾಡಿ ಹಾಕ್ಲಾಗತ್ತೀನಿ ರೀ. ಬರ್ರಿ ಪಟ ಅಂತೇಳಿ ಎಲ್ಲ ಅಡುಗೆ ಮಾಡ್ತೀನಿ ರೀ. ಅಡುಗೆ ಮಾಡ್ಕ್ಯಾರೆ ಆಮೇಲೆ ಎಲ್ಲ ಕೆಲಸ ಮಾಡ್ಕೋತೀನಿ. ಮನೆಯಾಗಿರ್ತೀವಿ ಅಂದ ಬಳಕ ಮಾಡೋದ್ರಿ. ಚಂತನ ಏನು ದೌಂತಿ ಇರ್ತದೆ ನಮ್ದಂತ್ರ. ಫಸ್ಟ್ ಪಲ್ಯ ಮಾಡ್ಬೇಕಲ್ರಿ, ಅದಕ್ಕೆ ಇವಾಗ ನೋಡ್ರಿ ಪಲ್ಯ ಮಾಡತ್ತೀನಿ. ಆಮೇಲೆ ಇಲ್ಲಿ ಒಲೆ ಮೇಲೆ ಎಣ್ಣೆ ಇಟ್ಕೊಂಡ್ರಿ, ಎಣ್ಣೆ ಕಾಯಕಂತೇಳಿ. ಇವಾಗ ಎಣ್ಣೆ ಇಟ್ಕೊಂಡಿನಿ ರೀ ಫ್ರೆಂಡ್ಸ. ಚಹಾ ಕುಡಿಬೇಕ್ರಿ. ಚಹಾ ಮಾಡಿ ಇಟ್ಟು ನೋಡ್ರಿ. ನಿಮ್ಮದು ಎಲ್ಲರದ್ದು ಚಹಾ ಆಗ್ಯದ ಅನ್ಕೋತೀನಿ. ನಮ್ಮದು ಇವಾಗ ಇವಾಗ ಚಹಾ ಕುಡಿಬೇಕು ನೋಡ್ರಿ ಫ್ರೆಂಡ್ಸ. ಬರ್ರಿ ಎಲ್ಲ ನಮ್ದು ಫ್ಯಾಮಿಲಿ ಮೆಂಬರ್ಸ್ ಚಹಾ ಕುಡಿಯೋಣಂತ. ನೀವೆಲ್ಲ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಂದ್ರೆ ನೀವು ನಮ್ಮ ಫ್ಯಾಮಿಲಿನೇ ಇದ್ದಂಗಲ್ರಿ. ಅದಕ್ಕೆ ಬರ್ರಿ ಎಲ್ಲರೂ ಚಹಾ ಕುಡಿಯೋಣಂತ. ಅಚ್ಚಿ ಕಡೆ ಪಲ್ಯ ಹಂಗೆ ರೆಡಿ ಮಾಡತ್ತೀನಿ ರೀ. ನಮ್ಮ ಕಡೆ ನೋಡ್ರಿ, ಈ ಕಡೆ ಪಲ್ಯ ಮಾಡ್ಕೊತ ಮೊದಲು ಫಸ್ಟ್ ಚಹಾ ಮಾಡಿ ಚಹಾ ಕುಡ್ದು ಆಮೇಲೆ ಪಲ್ಯ ಮಾಡೋದು ಹಿಂಗೆ ಮಾಡಂಗಿಲ್ಲ ರೀ ನಾನು. ಹಾಗೆ ಚಹಾ ಕುಡ್ಕೋತೆ ಪಲ್ಯ ಮಾಡ್ತೀನಿ ರೀ. ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ಬಾರ್ದಲ್ರಿ, ಪಟ ಅಂತೇಳಿ ಆಗಬೇಕಲ್ಲ. ಅವ್ರಿಗೂ ಮೊದಲೇ ಹೊಸ ಹೋಗ್ಯದ ಅನ್ನತ್ತೀರು, ಮತ್ತು ಲೇಟ್ ಆಯ್ತಾ ಮತ್ತು ಬೈತಾರಂತೇಳಿ ಪಟ ಅಂತೇಳಿ ಮಾಡ್ಬೇಕಂತೇಳಿ ಚಹಾ ಮಾಡತ್ತಿದ್ರಿ. ಆಮೇಲೆ ಗಡ್ಬಡ್ದಾಗ ಹಾಕ್ಲಕ್ಕೆ ಹೋಗ್ಯಾರೆ. ಚಹಾ ಪತ್ತಿ ಎಲ್ಲ ಹೊಳ್ಳಿ ಗಂಗಳದಾಗ ಬಿತ್ರಿ. ಇವಾಗ ಬಟ್ಲಾದಾಗ ಚಹಾ ಸೋಸ್ಬೇಕನ್ನತ್ತೀನಿ. ಯಾಕಂದ್ರೆ ಚಹಾ ಪತ್ತಿ ಬಿದ್ದದಲ್ರಿ, ಸೋಸದಂದ್ರೆ ಚಹಾ ಪತ್ತಿ ಕಡಿಗೆ ಆಗ್ತದ. ಒಳಗೆ ನೋಡ್ರಿ ಅಲ್ಲಿ ಕಾಣತ್ತದ ನೋಡ್ರಿ ಕರ್ರಗ. ಒಟ್ಟು ಚಹಾ ಎಲ್ಲ ನೀಟಾಗಿ ಸೋಸ್ಕೊಂಡು ಕೆರೆ ಇವಾಗ ಕುಡಿಬೇಕು ನೋಡ್ರಿ. ರಾಧಿಕಾಗ ರಚ್ಚುಗೂ ಹಾಕ್ಕೊಟ್ಟಿನಿ ರೀ ಚಹಾ. ಅವರು ಕುಡ್ದಾರ. ಅವರು ಇಷ್ಟು ಸ್ವಲ್ಪ ಹಾಕಿನಿ ರೀ ಅವರಿಗೆ. ನಮ್ಮ ರಚ್ಚು ಅಂತ್ರ ಸುಮ್ಮ ಕುಂದ್ರಂಗಿಲ್ಲ ರೀ. ಎಲ್ಲ ಕಡೆ ಗೋಳಿ ಮಾಡೋದು ಇದು ಮಾಡೋದು ಭಾಳ ಅದ್ರಕ್ಕಿದ್ದು ಆಟ ಆಡತ್ತಾರೆ ಅವರು. ಆಮೇಲೆ ಎಣ್ಣೆ ಕಾಯ್ದಿತ್ತು ರೀ. ಎಣ್ಣೆ ಕಾಯನ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿದ್ರಿ. ಜೀರಿಗೆ ಸಾಸಿವೆ ಹಾಕ್ಯಾರೆ. ಆಮೇಲೆ ಮಾಮ ಕೇಳ್ದ, ಇದು ಅವರು ಟಮಾಟಿ ಜಾಸ್ತಿ ತಿಂತಾರಲ್ರಿ, ಆಲೂಗಡ್ಡೆ ಪಲ್ಯಕ್ಕೆ ಟಮಾಟಿ ಹಾಕ್ಲಿ ಅಂತ ಕೇಳಿದ್ರೆ ಅವ್ರಿಗೆ. ಯಾಕಂದ್ರೆ ಹಿಂದ್ರ ಕಡೆ ಹಾಕ್ಲೇನು ಬೈತಾರಲ್ರಿ, ಅದ್ರ ಕಡೆ ಹೀಗೆ ಕೇಳ್ದ. ಅವರು ಅಂದರು ಬ್ಯಾಡತ್ತೆ ಅಂದರು. ಅದಕ್ಕೆ ಹಸಿಮೆಣ್ಸಿಕಾಯಿ ಉಳ್ಳಾಗಡ್ಡಿ ಇಷ್ಟೇ ಹಾಕಂತೇಳಿದ್ರು. ಉಳ್ಳಾಗಡ್ಡಿ ಹಾಕಿದ್ರಿ. ಉಳ್ಳಾಗಡ್ಡಿ ಹಾಕಿ ಎಣ್ಣೆಗೆ ಒಂದು ಸ್ವಲ್ಪ ಫ್ರೈ ಮಾಡತ್ತಿದ್ರಿ. ಮೆಣ್ಸಿಕಾಯಿ ಆಮೇಲೆ ಹಾಕಬೇಕು. ಫಸ್ಟ್ ಚಹಾ ಆರ್ತದಲ್ರಿ, ಅದಕ್ಕೆ ಚಹಾ ಕುಡಿಯಂಬರ್ರಿ. ಚಹಾ ಕುಡಿದ ಬಳಿಕ ಆಮೇಲೆ ಪಲ್ಯ ಮಾಡ್ತೀನಿ. ಎಲ್ಲ ಫ್ರೈ ಮಾಡಿದ್ದು ಆಗ್ತದ. ಚಹಾ ಕುಡಿದು ಮಾಡಿ ಎಲ್ಲ ಬಾಂಡ್ಯಾಗ ಮಾಡಿಟ್ಟು ಇವಾಗ ನೋಡ್ರಿ ಉಳ್ಳಾಗಡ್ಡಿನೂ ಚಹಾ ಕುಡಿದ್ರಾಗ ಒಂದು ಸ್ವಲ್ಪ ಚೆಂದಾಗಿ ಮೆತ್ತಗಾಗಿ ಫ್ರೈ ಆಗಿತ್ತು. ಆದಮೇಲೆ ನಾನು ಕಲ್ಗಲ್ದಾಗ ಕುಟ್ಟಿಟ್ಕೊಂಡಿದ್ದು ಹಸಿಮೆಣ್ಸಿಕಾಯಿ ಹಾಕೊಂಡ್ರಿ. ಅದಕ್ಕೆ ಚೆಂದ ಫ್ರೈ ಆಗ್ಬೇಕಲ್ರಿ ಅದನ್ನು. ಹಸಿಮೆಣ್ಸಿಕಾಯಿ ಖಾರ ಕಮ್ಮಿ ಅದಂತೇಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ರಿ ಮೆಣ್ಸಿಕಾಯಿ. ಮತ್ತು ಚೆನ್ನಾಗಿ ಸಪ್ಪಗಾಯ್ತಂದ್ರೆ ಭೀ ಹುರ್ಲಿಕ್ಕೆ ಬರ್ತದಲ್ರಿ, ಅದ್ರ ಕಲಾಗೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ರಿ. ಯಾಕಿರ್ಲಕ್ಕಂತೇಳಿ
ಒಲಿನೂ ಹತ್ತಲಾಗಿತ್ತು ರೀ ಅಡ್ಡೆ ಕಟ್ಟಿಗೆಯಾಗಿ. ಅದು ಕೆಟ್ಟ ಜೀವ ತಿತ್ತದ್ರಿ ಅದು ಅಂತ ಭಾಳ ಅಂದ್ರೆ ಭಾಳ ಜೀವ ತಿತ್ತದ್ರಿ ಒಲಿನೂ ಒಂದೊಂದು ಟೈಮ್ನಾಗ. ಏನರ ಮಾಡ್ಬೇಕು ನಾವು ಅಂತಂದ್ರೆ ಒಲೆ ಆರಬೇಕು, ಹಂಗೆ ಆಗ್ತದ್ರಿ. ಅದಕ್ಕಲಾಗೆ ಇವಾಗ ಒಲಿನೂ ಉರಿತಿತ್ತು. ಆಮೇಲೆ ಪಟ ಪಟ ಅಂತೇಳಿ ಪಲ್ಯನೂ ಮಾಡತ್ತಿದ್ದ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೆಲಸನೂ ಇದ್ದಿತ್ತಿಲ್ರಿ. ಮತ್ತು ನಾಳೆಗೆ ನಾಡ್ದು ನೋಡೋಣ್ರಿ, ಕೆಲಸ ಇದ್ದಂದ್ರೆ ಹೋಗೇಬೇಕು. ಹೋಗ್ಲಿಕ್ಕಂದ್ರೆ ಜೀವನನೇ ನಡೆಯಂಗಿಲ್ಲ ರೀ ನಮ್ದು. ಕೆಲ್ಸಕ್ಕೆ ಹೋಗ್ಲಾರೆ ಇದನ್ನೇ ಆಗಂಗಿಲ್ಲ ರೀ. ಇದು ಯೂಟ್ಯೂಬ್ ಮಾಡ್ತೇವೆ, ಯೂಟ್ಯೂಬ್ದು ಬರ್ತದೇನಂದ್ರೆ ಅದು 3 ತಿಂಗಳಿಗೆ 4 ತಿಂಗಳಿಗೆ 5 ತಿಂಗಳಿಗೆ ಬರ್ತದೆ ರೀ. ಅದಕ್ಕೋಸ್ಕರನೇ ಇದನ್ನು ಬಂದದ್ದು ಬರಲಿ, ಅದನ್ನು ಆಮೇಲೆ ಕೆಲ್ಸಕ್ಕೆ ಹೋಗಿದ್ನೋ ಅದನ್ನು ಇದು ಆಗ್ತದೆ ಅಂಥೇಳಿ ನಮ್ಮ ಕೆಲ್ಸಕ್ಕೆ ಹೋದ್ರೆ ನಡೀತದೆ ರೀ. ಯೂಟ್ಯೂಬ್ ಮೇಲೆ ಏನು ಕುಂದ್ರಂಗಿಲ್ಲ ನಾವು. ಕೆಲ್ಸಕ್ಕೆ ಹೋಗ್ತೇವೆ ರೀ ನಾವು ಡೈಲಿ, ನೋಡಿರಲ್ಲ ನೀವೇ. ಡೈಲಿ ಯಾವಾಗೂ ಕೆಲ್ಸಕ್ಕೆ ಹೋಗ್ತೀನಿ ರೀ. ಈಗ ಒಂದು 4-5 ದಿನ ಊರಿಗೆ ಹೋಗಿದ್ದಲ್ಲ ರೀ, ಅದಕ್ಕೆ ಕೆಲಸ ಕಮ್ಮಿ ಆಗ್ಯಾವು. ಮತ್ತು ಕೆಲಸ ಬರ್ನ ಹೋಗಬೇಕು. ಬಟಾಟೆ ಪಲ್ಯಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ರಿ ನಾನು, ಯಾಕಂದ್ರೆ ಪೂರ್ತಿ ಗಟ್ಟಿ ಆಗಿತ್ತಂದ್ರೆ ನಾವು ಬಟಾಟೆ ಹಾಕಿ ತಿರುವಾಡ ಮತ್ತಿಗೆ ಉಳ್ಳಾಗಡ್ಡಿ ಇದು ಆಗಂಗಿಲ್ಲ ರೀ. ಉಳ್ಳಾಗಡ್ಡಿ ಮೊದಲು ಕುದಿಸ್ಕೊಂಡು ಸೊಪ್ಪಿ ಸುಲಿದು ಆಮೇಲೆ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡೀನಿ ರೀ ನಾನು. ಒಡೆದು ಮೆತ್ತಗೆ ಮಾಡಿದೆ ಅಂದ್ರೆ ಭಾಳ ಮೆತ್ತಗೆ ನುಜ್ಜುಗಾಗ್ಬಿಡ್ತೈತೆ ರೀ ಎಲ್ಲ. ಅದ್ರ ಕಲಾಗೆ ಅಷ್ಟೇ ಒಂದು ಸ್ವಲ್ಪ ಚಾಕುದಿಂತ ಸಣ್ಣ ಪೀಸ್ ಮಾಡ್ಕೊಂಡೀನಿ ರೀ ನಾನು. ನೋಡಿರಿ ಈ ರೀತಿ ಎರಡು ಚಂದ ಮಸ್ತಾಗಿ ಬಟಾಟೆ ಪಲ್ಯ ರೆಡಿ ಆಲಾಗತ್ತದ ಅಂಥೇಳಿ. ನಾವಂತೂ ಇದೇ ರೀತಿ ಮಾಡ್ತೀವಿ ನೋಡ್ರಿ ಬಟಾಟೆ ಪಲ್ಯ. ನೀವು ಹೆಂಗೆ ಮಾಡ್ತೀರಿ ಅಂಥೇಳಿ ನಮ್ಗೆ ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ. ಅಥವಾ ನಮ್ಮ ವಿಡಿಯೋದಾಗ ಏನರ ಒಂದು ಸ್ವಲ್ಪ ತಪ್ಪಾಗಿತ್ತಂದ್ರೆ ಎಲ್ಲರೂ ಹೊಟ್ಟೆಗೆ ಹಾಕೋರಿ. ಯಾರು ಏನೋ ಕೆಟ್ಟದಾಗಿ ಕಮೆಂಟ್ ಮಾಡಬೇಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ಹಿಂಗೆ ತಪ್ಪಾಗ್ಯದ ಅಂಥೇಳಿ. ನಾವು ತಿಳ್ಕೊತೀವಿ ರೀ. ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅನ್ಕೋತೀನಿ ರೀ ಫ್ರೆಂಡ್ಸ. ನಮ್ಮ ರಚ್ಚು ಅವ್ರಿಗೂ ಚಹಾ ಕೊಟ್ಟಿದ್ದಲ್ರಿ, ಕಪ್ನಾಗ ಕೂಡ ಇರ್ತಾರೆ ಅವ್ರು ಚಹಾ. ಅದಕ್ಕಲಾಗೆ ಕಪ್ನಾಗ ಚಹಾ ಕೊಟ್ಟೀನಿ. ಹಾಲು ಚಹಾ ಜಾಸ್ತಿ ಹಾಕಂಗಿಲ್ಲ ರೀ ಚುಕ್ಕೋಳಿಗೆ ನಾನೇ ಕುಡಿತೀನಿ. ನಾ ಕುಡಿತೀನಿ ಅಂತೇಳಿ ಎಷ್ಟೋ ಬೈತಾರೆ ರೀ ಮಾಮ. ಅದಕ್ಕೆ ಅವ್ರಿಗೆ ಕಪ್ನ ಹಾಕಿ ಹಾಲು ಹಾಕೀನಿ ರೀ. ಹಾಲು ಚಹಾ ಕುಡ್ಲಾಕತ್ತಾರ ಅವರು. ಇದಿಷ್ಟು ಪಲ್ಯ ಅಂತ ರೆಡಿ ಐತ್ರಿ. ಗೋಧಿ ಹಿಟ್ಟು ನಾದಿಟ್ಟೀನಿ ರೀ ಫ್ರೆಂಡ್ಸ. ಇವಾಗ ಗೋಧಿ ಹಿಟ್ಟು ಚಪಾತಿ ಮಾಡ್ಬೇಕು ರೀ. ಇವೆಲ್ಲ ಡಬ್ಬಗಳಿದ್ದು ಎಲ್ಲ ಒಯ್ಯಿ ಅಂತ ಹೇಳತ್ತಿದ್ರು ನಮ್ಮ ಶಾದುಗ. ಯಾಕೆನೋ ಹ್ಞೂ ಅನ್ನತ್ತಳ, ಒಯ್ತಾಳೋ ಇಲ್ಲೋ ಎಲ್ಲ. ನಮ್ಮ ರಾಯಣಿದಂದ್ರೆ ದೌಂತಿ ಭಾಳ ಕೇಳ್ತಾನೆ ರೀ ಫ್ರೆಂಡ್ಸ. ನಮ್ಮ ಶಾದುನೇ ಒಟ್ಟು ದೌಂತಿ ಕೇಳಂಗಿಲ್ಲ ರೀ. ಇವಾಗ ಎಣ್ಣೆ ತೊಗೊಳಕ್ಕೆ ಬಟ್ಲ ತೊಳ್ಕೊಂಡ್ರಿ ನಾನು, ಚಪಾತಿ ಹಚ್ಚಕ್ಕೆ ರೀ. ಪಲ್ಯ ಅಂತ ರೆಡಿ ಐತಲ್ರಿ. ಆಮೇಲೆ ಇವಾಗ ಇದ್ರೆ ಚಪಾತಿ ಮಾಡೋ ಟೈಮ್ ಬಂತ್ರಿ. ತೆಮಿ ತಿಕ್ಕೊಂಡಿತ್ತಿಲ್ರಿ ನಾನು. ನಿನ್ನೆ ರೊಟ್ಟಿ ಮಾಡಿದ್ದು, ಮೊನ್ನೆ ರೊಟ್ಟಿ ಮಾಡಿದ್ರಿ. ಮನೇಲಿ ನಿನ್ನೆ ತಿಕ್ಕಬೇಕಂದಿದ್ದ, ಮತ್ತು ತಿಕ್ಕಿದಿತ್ತು ರೀ. ಅದ್ರ ಮ್ಯಾಲೆ ಮಾಮ ಇದು ಹುರಿದಿರು, ಅದ್ರ ಕಲೆಗೆ ತಿಕ್ಕಲಿಲ್ಲ ರೀ. ಅದಕ್ಕೆ ಒರೆಸ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಒಟ್ಟು ತೊಳ್ಕೊಂಡು ಮಾಡಿ ಇವಾಗ ಚಪಾತಿ ಮಾಡಕ್ಕೆ ಕೂತಿ ನೋಡ್ರಿ. ಚಂದ ತೆಮಿಕ್ಯದ ರೀ ತೊಳ್ಕೊಂಡು ಕೆರೆ. ನಮ್ಮ ಆಯಿ ಮಾಡೋ ಥರ ಚಪಾತಿ ಮಾಡತ್ತೀನಿ ರೀ. ನಮ್ಮ ಮಮ್ಮಿದು ಅವ್ವ ಭಾರಿ ಮಾಡ್ತಾಳ್ರಿ ನಮ್ಮ ಆಯಿ ಅಂತ ಚಪಾತಿ. ಭಾರಿ ಮಾಡ್ತಾಳೆ ಚಪಾತಿ ಅಂತ ನಮ್ಮ ಆಯಿ. ಸ್ವಾದ ಅಂದ್ರೆ ಟೇಸ್ಟ್ ಅಂತೂ ಭಾರಿ ರೀ ಚಪಾತಿ ಉಳ್ಳಾಕ. ಈ ರೀತಿ ಮಾಡ್ಕೊಂಡು ತಿಂದ್ರೆ ಸಾಫ್ಟಾಗಿ ಸ್ಮೂತಾಗಿ ಚಪಾತಿ ಅಂತ ಭಾರಿ ಆಗ್ತಾವ್ರಿ. ಅದಕ್ಕೆ ನಮ್ಮ ಆಯಿ ಮಾಡಿದ ಥರನೇ ಮಾಡತ್ತೀನಿ ರೀ. ಹೆಂಗೆ ಆಗ್ತಾವೆ ಚಪಾತಿ. ನಾನು ಅವಾಗ ಮಾಮಾಗ ದಮ್ಮನ ಚಪಾತಿ ಮಾಡ್ಕೊಡು ಅಂದ್ರೆ ಇದೇ ರೀತಿ ಮಾಡ್ಕೊಡ್ತಿದ್ರಿ ಅವರಿಗೆ. ಇದು ನನಗೆ ಬರ್ತಿದ್ದಿಲ್ಲ ರೀ, ನಮ್ಮ ಆಯಿ ಕಲ್ಸ್ಯಾಡ್ರಿ ನನಗೆ. ಮೊದಲೆಲ್ಲ ಅವಾಗ ಅಲ್ಲೇ ಇದ್ದವಲ್ರಿ ಆಯಿ ಬಲ್ಲಿ, ಅದಕ್ಕೆ ಆಯಿ ಕಲ್ಸ್ಯಾಡ್ರಿ. ನೋಡಿರಿ ಎಷ್ಟು ಮಸ್ತಾಗಿ ಎಷ್ಟು ಗುಂಡಾಗಿ ಚಪಾತಿ ಬರ್ತಾವೆ ಅಂಥೇಳಿ. ಇದೇ ರೀತಿ ನೀವು ಮನ್ಯಾಗ ಮಾಡಿರಿ. ನೀವು ಯಾವ ರೀತಿ ಮಾಡ್ತೀರಂತ ನನಗೆ ಹೇಳ್ರಿ. ಅದೇ ರೀತಿ ನಾನು ಟ್ರೈ ಮಾಡ್ತೀನಿ ಚಪಾತಿ. ನೋಡಿರಿ ಈ ರೀತಿ ಚೆಂದಾಗಿ ಗುಂಡಾಗಿ ಅಂಗೈ ಎಷ್ಟಿಷ್ಟು ಲಟಾಸ್ಕೊಳ್ಳೋದ್ರಿ. ಫಸ್ಟ್ ಲಟಾಸ್ಕೊಂಡು ಆಮೇಲೆ 2 ಎಣ್ಣೆ ಹಚ್ಕೊಂಡು 2 ಒಂದಕ್ಕೊಂದು ಹಚ್ಚಿಕೆರೆ ಆಮೇಲೆ ಚಪಾತಿ ಚೆಂದ ಗುಂಡ ಲಟಾಸಿ ಇವಾಗ ಎಣ್ಣೆ ಹಚ್ಚಿ ತೆಮ್ಯಾಗ ಹಾಕ್ತೀನಿ ರೀ. ನೋಡ್ರಿ ನಮ್ದು ಮನೆ ಮಗಳ್ರಿ ಇದು ಸೋನಿ. ನಮ್ಮ ರಾಧಿಕಾ ರಚ್ಚು ಏನಾರ ಅಲ್ರಿ, ಅವ್ರಿಗಿಂತ ಇದು ನೋಡ್ರಿ ಮ್ಯಾಲಿಂದ ಇದು ಸೋನಿ ನಮ್ಗೆ. ಯಾಕಂದ್ರೆ ಅದಕ್ಕೆ ನಮ್ಮ ಮನ್ಯಾಗ ಯಾರೂ ಹೊಡೆಯಂಗಿಲ್ಲ. ಭಾಳ ಅಂದ್ರೆ ಭಾಳ ಜೀವ ಮಾಡ್ತಾರೆ ಅವರು. ಬಿಸಿ ಬಿಸಿ ಚಪಾತಿ ಮಾಡತ್ತಿದ್ದಲ್ರಿ, ಚಪಾತಿ ವಾಸಿಗೆ ಬಂದು ಕೂತಿತ್ತದು ನೋಡ್ರಿ. ಇಲ್ಲಿ ಚಪಾತಿನೇ ನೋಡಾಕತ್ತದ ತೆಮ್ಯಾಗ. ನಮ್ಮ ಸೋನಂತ್ರ ಕೇಳಬೇಡ್ರಿ ನೀವು. ಭಾಳ ಅಂದ್ರೆ ಭಾಳ ಜೀವ ಮಾಡ್ತೀವಿ ರೀ ಎಲ್ಲರೂ. ಒಬ್ಬೊಬ್ರು ಅಂತಾರೆ ಬೆಕ್ಕು ಸಾಕಬಾರ್ದು ಮನ್ಯಾಗ, ಬೆಕ್ಕಿನ ತುಪ್ಪಳ ಎಲ್ಲ ಚುಕ್ಕಳು ಬಾಯಾಗ ಹೋಗ್ತಾವ ಹಂಗೆ ಹಿಂಗೆ ಅಂತೇಳಿ. ನಾವು ಡೈಲಿ ಯಾವ ರೀತಿ ಕ್ಲೀನಾಗಿರ್ತೇವಲ್ಲ ರೀ, ಅದೇ ರೀತಿ ನಾವು ಬೆಕ್ಕಿಗೂ ಕ್ಲೀನಾಗಿಟ್ಟೇವೆ ಅಂದ್ರೆ ತುಪ್ಪಳ ಏನೋ ಅದು ಆಗಂಗಿಲ್ಲ ರೀ. ಚೆನ್ನಾಗಿ ಚೆಂದ ಇರ್ತದೆ ರೀ. ಬೆಳ್ಳಗೆ ತೊಳಿಬೇಕು ರೀ. ಅದಕ್ಕೂ ಶಾಂಪೂ ಹೊತ್ತು ಹಚ್ಚಿ ಮೈ ತೊಳೆದೇವು ಅಂದ್ರೆ ನಾವು ಚಲೋ ಇರ್ತೀವಿ ರೀ. ಆಮೇಲೆ ಬೆಕ್ಕೂ ಚಲೋ ಇರ್ತದೆ. ಮನ್ಯಾಗ ಹುಳ ಬುಟ್ಟಿನೂ ಏನೂ ಬರೋಂಗಿಲ್ಲ.
ನಾವು ನಮ್ಮ ಸೇಫ್ಟಿಗಾಗಿ ಬೆಕ್ಕು ತಂದಿರ್ತೇವೆ ಅದಕ್ಕೂ ಒಂದು ಸ್ವಲ್ಪ ಸ್ವಚ್ಛ ಮಾಡಿ ಇಟ್ರೆ ನಮ್ಗೆ ಚಲೋ ರೀ, ಬೆಕ್ಕಿನೂ ಚಲೋ ಇರ್ತದೆ. ಅದು ಎಷ್ಟು ಐತ್ರಿ ಗೊತ್ತದ್ರಿ ನಿಮ್ಗೆ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಸಣ್ಣದೈತೆ ರೀ ಬೆಕ್ಕು. ಅವಾಗ ತಂದೀವಿ, ಇವಾಗ ನೋಡಿರಿ ಎಷ್ಟು ಮಸ್ತ್ ಆಗ್ಯದ ಬೆಕ್ಕು ಅಂತೇಳಿ. ಇವಾಗ ಬಿಸಿ ಬಿಸಿ ಚಪಾತಿ ಅಂತೂ ರೆಡಿ ಆಯ್ತು ರೀ. ನಮ್ಮ ಮಾಮನ ಜಳಕ ಮಾಡಿದ್ರು, ಅವ್ರಿಗೆ ಇವಾಗ ಊಟ ಕೊಡು ಅಂತ ಹೇಳತ್ತಿರು ಅವರು. ಅದಕ್ಕೆ ಚಪಾತಿ ಆಗ್ಯಾವ ಬರ್ರಿ ಪಟ ಅಂತೇಳಿ ಕೊಡ್ತೀನಿ, ಹಾಗೆ ಚಪಾತಿ ಮಾಡ್ತೀನಿ, ಹಾಗೆ ನೀವು ಊಟ ಮಾಡಾಕತ್ತೀರಿ ಅಂತ ಹೇಳಿದ್ರಿ. ಆಯ್ತು ತಗೋ ಅಂತ ಹೇಳತ್ತಿರು ಅವರು. ನೋಡಿರಿ ನಮ್ಮ ಬಿಸಿ ಬಿಸಿ ಚಪಾತಿ ರೆಡಿ ಆಯಿತು. ಬಟಾಟಿ ಪಲ್ಯ, ಬಿಸಿ ಬಿಸಿ ಚಪಾತಿ ಅಂತೂ ಮಸ್ತ್ ಆತವ ನೋಡಿರಿ. ಇಲ್ಲಿ ಊಟಕ್ಕೆ ಬಂದು ಕೂತ್ರು, ಗಂಗಾಳ ಇದ್ದಿತ್ತಿಲ್ಲ. ನಮ್ಮ ಮಾಮ ನೋಡಿರಿ, ನಮ್ಮ ಮಾಮ ಬಂದು ಕುಂದ್ರೆ ಅದಕ್ಕೆ ನಮ್ಮ ಸೋನಿ ಬುಟ್ಟ್ಯಾಗ ಅವ್ರು ಚಪಾತಿ ಹಾಕ್ಯಾರ ಅಂತೇಳಿ ಚಪಾತಿ ಹೊತ್ತಿಲ್ಲಕೊಂಟದ. ಅದಕ್ಕೆ 2-3 ಸಲ ಹಾಕಿದ್ರು, ಮತ್ತು ಅವ್ರ ಕೈಯಂದೇ ಬೇಕಂತೇಳಿ ಅಲ್ಲಿಗೆ ಹೋಗ್ತದ್ರಿ ಅದು. ಬರೀ ಕೈಯಿಂದ ಹರ್ಕೊಂಡು ತಿನ್ಬೇಕತ್ತದ್ರಿ ಅದು. ನಮ್ಮ ರಾಧಿಕಾ ತಿಂತಾಳಲ್ರಿ, ರಾಧಿಕಾ ಅದಕ್ಕೆ ಏನು ಮಾಡ್ತಾಳ್ರಿ, ಕೈಯಾಗ ಹಿಡಿದು ತಿನ್ನಿಸ್ತಾಳ್ರಿ ಚಪಾತಿ. ಅಂದ್ರೆ ಕೈಯಾಗ ಈ ರೀತಿ ನಾವು ನಾಯಿಗೆ ಹಾಕಂಗಿಲ್ಲ ರೀ, ಆ ರೀತಿ ಕೈಯಾಗ ಹಿಡ್ದಾಡ್ರಿ ಅದು ಹಾರ್ತಿತ್ತದ ರೀ. ಅದಕ್ಕೆಲ್ಲಾಗ ಅದೇ ರೀತಿ ಬೇಡ್ತದೆ ರೀ ಅದು. ತಳಗೆ ಹಾಕಿದ್ರೆ ಒಲ್ಲ ಅಂತ ನೋಡ್ರಿ ಅದನ್ನು. ಇವಾಗ ಚಪಾತಿ ಮಾಡಲಲ್ಲಿ ಇವಾಗ ಊಟ ಮಾಡತ್ತಾರ ನೋಡ್ರಿ ಫ್ರೆಂಡ್ಸ್. ಅವರು ಊಟ ಮಾಡತ್ತಾರ ರೀ. ಸೋನು ಊಟ ಮಾಡತ್ತಾರ, ರಾಧಿಕಾ ಅವರು ಎಲ್ಲರೂ ಊಟ ಮಾಡತ್ತಾರ ರೀ. ಅವರು ಊಟ ಮಾಡತ್ತಾರ, ನಾನು ಚಪಾತಿ ಮಾಡತ್ತೀನಿ ರೀ. ನೋಡಿರಿ ಬಿಸಿ ಬಿಸಿ ಚಪಾತಿ. ಕೆಲಸ ಇತ್ತಂದ್ರೆ ಕೆಲ್ಸಕ್ಕೆ ಹೋಗ್ತಿದ್ದ, ಮನೆಗೆ ಕೂತು ಬ್ಯಾಸರ ಬರ್ತದೆ ನೋಡ್ರಿ ಫ್ರೆಂಡ್ಸ. ಚಪಾತಿ ಹೇಳತ್ತಿತ್ತಲ್ರಿ ಅವ್ರ ಮಾತನಾಗ, ಉಳ್ಳಿ ನಾನು ಈ ರೀತಿ ಗುಂಡಾಗಿ 2 ಮಾಡ್ಕೊಂಡು ಈ ರೀತಿ ಇದು ಮಾಡ್ಕೊಂಡ್ರಿ. ಚಪಾತಿ ಆಯಿತು ನೋಡ್ರಿ, ಎಷ್ಟು ಬಡ್ದಾಡ್ತದೆ ಸೋನೆ ಅಂತೇಳಿ. ಹಸಿವಾಯ್ತಂದ್ರೆ ಮನುಷ್ಯನೂ ಅಲ್ಲಿ ಇವತ್ತು ಪ್ರಾಣಿ ಪಕ್ಷಿ ಏನೇ ಅಲ್ರಿ, ಅದಕ್ಕೆ ಏನು ರೀ ಸಿಗತ್ತನ ಸಮಾಧಾನ ಆಗಂಗಿಲ್ಲ ರೀ, ಅಷ್ಟು ಬಡ್ದಾಡ್ತಾವೆ. ಇವಾಗ ನಮ್ಮ ಸೋನ್ ನೋಡ್ರಿ ಚಪಾತಿ ಹಾಕ್ಲಾರ್ದಷ್ಟಾಗಿ ಎಷ್ಟು ಬಡ್ದಾಡ್ಲಾಗತ್ತೆ ಅಂತೇಳಿ ಅವ್ರಿಗೂ ಉಳ್ಳಕ್ಕೆ ಹಾಕ್ಕೊಟ್ರಿ. ಅವರು ಊಟ ಮಾಡತ್ತಿರು. ಬರ್ರಿ ಎಲ್ಲರೂ ಊಟ ಮಾಡಾಕತ್ತೀರಿ. ಅವ್ರು ಕರೀಲಿಲ್ಲ ಅಂದ್ರೆ ನಾನು ಕರಿತೀನಿ. ಅವ್ರು ಊಟ ಮಾಡತ್ತಾರೆ ರೀ. ಆಮೇಲೆ ಊಟ ಮಾಡ್ತೀನಿ ರೀ ನಾನು. ಎಲ್ಲ ಅಡುಗೆ ಆಗೋಣ, ಎಲ್ಲ ಬಟ್ಟೆ ಬಂಡೆ ಆಗೋಣ, ಹಂಗೆ ಊಟ ಮಾಡಂಗಿಲ್ಲ ರೀ. ಯಾಕಂದ್ರೆ ಊಟ ಮಾಡಿದ್ರೆ ನಿದ್ದೆ ಬರ್ತದೆ ರೀ ನಮಗಂತೂ. ಮಾಮ ಅಂದ್ರೆ ಮಾತು ಹಚ್ಕೋತ ಊಟ ಮಾಡತ್ತಾರೆ ಅವರು. ಯಾರ್ಯಾರ ಮನೆಗೆ ಹಿಂಗೆ ಊಟ ಮಾಡ್ತೀನಿ ನೋಡಿರಿ. ನಮ್ಮ ಮನ್ಯಾಗಂತ್ರ ಅವ್ರು ನಮ್ಮ ಬಿಟ್ಟೆ ಊಟ ಮಾಡತ್ತಾರ. ಮತ್ತು ಈ ಗಿಟ್ರನಾಗ ಜಲ್ದಿನೇ ಇವ್ರು ಬರ್ತಾರೆ ರೀ, ಅಂದ್ರೆ ಮಾಲಕರು ಬರ್ತಾರೆ ರೀ. ಅದಕ್ಕೆ ಅವ್ರು ಬರೋಣ ಊಟ ಮಾಡ್ಕೊಂಡು ನಿಂದ್ರದಾಗಲ್ಲಲ್ರಿ, ಕೆಲಸ ಭಾಳ ಇರ್ತಾವ್ರಿ ಅವ್ರಿಗೆ ಮಾಮಾಗ. ಅದ್ರ ಕಲೆಗೆ ಊಟ ಮಾಡ್ತಾರೆ ಅವ್ರು ಪಟ. ಒಣಗಿ ಅಂತೂ ಮಾಡಿದ, ಹಂಗೆ ಬಿಸಿ ಬಿಸಿ ಚಪಾತಿ ಒಂದಾಗನ ಒಂದು ಹಂಗೆ ಇದು ಮಾಡತ್ತಿದ್ದ. ಅದಕ್ಕೆ ಚಪಾತಿ ಹೇಳತ್ತೀವಿ, ಹಾಗೆ ಅವರು ಊಟ ಮಾಡತ್ತಿರು. ಸೊ ನೋಡ್ರಿ ಅವ್ರು ಇದು ಮಾಡ್ತು, ತಿನ್ನುತ್ತಿತ್ತು, ತಿಂದು ಕೆರೆ ಹೋಯ್ತು ನೋಡ್ರಿ ಅದನ್ನು. ಹೋಗ್ಕೆರೆ ರಾತ್ರಿ ಬೆಳಗಾನ ತಿರುಗಾಡ್ತದ್ರಿ, ಹಗಲತ್ತಾದ್ರೆ ಹೊರಸ ಹಿಡಿತದ್ರಿ. ಹೊರಸದ್ಮೇಲೆ ಮಕ್ಕೊಂಬಿಡ್ತದ್ರಿ ಮಸ್ತ್ನಾಗಿ. ನಮ್ಮ ಮಾಲಕ್ರಿಗಂತರ ಬಟಾಟಿ ಪಲ್ಯ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಹೆಂಗೆ ಉಳ್ಳತ್ತಾರ ಅಂತೇಳಿ ನೋಡ್ರಿ. ನನಗೆ ಅಷ್ಟೇನು ಬಟಾಟಿ ಪಲ್ಯ ಇಷ್ಟ ಇಲ್ಲ ರೀ, ನಾ ಬಟಾಟಿ ಪಲ್ಯ ಜಾಸ್ತಿ ಉಣಂಗಿಲ್ಲ. ಅವ್ರಿಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ರೀ. ನಮ್ಮ ಮನ್ಯಾಗ ನಮ್ಮ ಚಿಕ್ಕಳಿಗಾದ್ರೆ ಭೀ ಬಟಾಟಿ ಪಲ್ಯ ಭಾಳ ಇಷ್ಟ ರೀ ಫ್ರೆಂಡ್ಸ. ಬಟಾಟಿ ಪಲ್ಯ ಆಮೇಲೆ ನಾ ಇವಾಗ ಏನು ರೀ ಅನ್ನ ಅಂತ ಮಾಡ್ದೇವಲ್ಲ ರೀ, ಪಾಣೆ ಕೊಟ್ಟು ಅನ್ನ ರೀ. ನೀವು ಏನಂತೀರಿ ಅಂದ್ರೆ ಬಿರಿಯಾನ್ಸ್ ಬಾನ ಅಂತ ಹಿಂಗೆ ಅಂತಾರಲ್ಲ ರೀ, ಪಾಣೆ ಕೊಟ್ಟು ಅನ್ನ ರೀ. ಅದಕ್ಕೆ ನಾವು ಪಾಣೆ ಕೊಟ್ಟು ಅಂತೀವಿ, ಪಲಾವ್ ಅಂತಾರಲ್ಲ ರೀ. ಅದಕ್ಕೆ ಬಟಾಟಿ ಹಾಕಿ ಆಲೂ ಭಾತ ಹಿಂಗೆ ಅಂತಾರಲ್ಲ ರೀ. ಜಾಸ್ತಿ ಬಟಾಟೆ ಹಾಕಿ ಮಾಡ್ತೀವಿ ರೀ. ಮಾಡ್ದೇವಂದ್ರೆ ಅವ್ರಂತೂ ಬರೀ ಬಟಾಟೆ ಹೈಕೊಂಡೇ ತಿಂತಾರೆ. ಕೋಳಿ ಕಾಳು ಹೈಕೊಂಡು ತಿನ್ನಲ್ಲ ರೀ, ಆ ರೀತಿ ಬರೀ ಬಟಾಟೆ ಹೈಕೊಂಡೇ ತಿನ್ನೋದು ಮಾಡ್ತಾರೆ ಅವ್ರಂತರೂ. ಇವಾಗ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ಮಾಮನು ಕೆಲ್ಸಕ್ಕಂದ್ರೆ ಬೇರೆ ಇರ್ತಾವಲ್ಲ ಅಲ್ಲೇ ಹೋಗ್ತಾರೆ. ಚಪಾತಿ ಮಾಡ್ಕೊತು ನಾನು ನಮ್ಮ ಮಾಮ ಜಾಸ್ತಿ ಮಾತಾಡ್ತೇವೆ ರೀ ನಾವಂತೂ. ನೋಡ್ರಲ್ಲಿ ಎಷ್ಟು ಮಾತಾಡತ್ತೀವಿ ಅಂಥೇಳಿ. ಅವರು ಊಟ ಮಾಡೋಕ್ಕೆ ಅಷ್ಟು ಮಾತಾಡ್ತಾರೆ, ನಾವು ಚಪಾತಿ ಮಾತಾಡ್ಕೋತ ಚಪಾತಿ ಮಾಡತ್ತೀನಿ ರೀ. ಕೆಲಸ ಇತ್ತಂದ್ರೆ ಪಟ ಮಾಡ್ಕೆರೆ ಹೋಗ್ಬಿಡ್ತಿದ್ದೇವೆ ರೀ. ಕೆಲಸ ಇಲ್ಲತ್ತೇಳಿ ಅಷ್ಟೇ ನಿವಾಂತ ಅವಕಾಶ ಮಾಡತ್ತೀವಿ. ನಾಳೆಗೆ ಅದ ಅಂತ ಹೇಳ್ಯಾರಿ, ನೋಡ್ಬೇಕು ರೀ. ನಾಳೆ ಕೆಲಸ ಇತ್ತಂದ್ರೆ ಹೋಗಬೇಕು. ಹೋಗ್ತೀನಿ ರೀ. ನಾಳೆಗೆ ಇದ್ದಿತ್ತಂದ್ರೆ ಭಾಳ ಒಂದು 8-9 ದಿನ ಆಯ್ತು ರೀ ಮನೆಗೆ ಇದ್ದೀನಿ. ಇವಾಗ ಖರ್ಚಿಗೆ ರೊಕ್ಕನೂ ಬೇಕಲ್ರಿ ಸಂತಿಗೆ ಆತ. ಅದ್ರ ಕಾಲಾಗೆ ನಾನು ಕಿವ್ಯಾನತ್ತು ಮುರಿದವ್ರಿ, ಕಿವ್ಯಾನ ತೊಳೋಕಾತ. ಇವಾಗ ರೊಕ್ಕ ಬೇಕು, ಅದ್ರ ಕಾಲಾಗೆ ರೊಕ್ಕ ಅದು ಅಂದ್ರೆ ಚಂದ ಆಗ್ತದೆ ರೀ. ಮತ್ತು ಇದು ಮಾಡ್ಲಕ್ಕತ್ರು, ಕಿವ್ಯಾನ ತೊಳೋಕತ್ರು. ಮಾಮ ಅಂತರೂ ಕೊಡಂಗಿಲ್ಲ ರೀ ಇವಾಗ ಹಂಗೆ. ಅವರು ಈಗ ದುಡ್ಲೇಕಾರ ಅವ್ರ ಬಳಿ ಎಲ್ಲರ ಬರ್ಬೇಕು ರೊಕ್ಕ. ದುಡಿಯೋದು ಬಿಟ್ಟು ಅಲ್ಲಿ ಊರಿಗೆ ಹೋದೆ ಅಂದ್ರೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋದ್ರಂದ್ರೆ ರೊಕ್ಕ ಬರ್ತಾವೆ, ಅವಾಗೆ ತೊಗೊಳಮಲ್ಲತ್ತಿರೋರು. ನಾನೇ ಅಂದ ನೋಡೋಣ ಜಾತ್ರೆ ತನ ಇಲ್ಲಿ ದೊಂತಿಗೆ ಹೋಗ್ತೀನಿ, ಆಯ್ತಂದ್ರೆ ತೊಗೋತೀನಿ ಅಂತೇಳೀನಿ ರೀ. ಹ್ಞೂ ಅಂದಾರ ಅವರು. ತೊಗೋಬೇಕ್ರಿ ಕಿವ್ಯಾನು ಅಂತ ಚೆಂದಾಗಿ ಜುಮ್ಕಿ ಮುರಿದವ್ರಿ ನಾನು. ಇದಿಷ್ಟು ಚಪಾತಿ ಮಾಡಿ ಮಟ್ಟಿ ಎಲ್ಲ ಕೆಲಸ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ. ನೋಡ್ರಿ ಫ್ರೆಂಡ್ಸ, ಒಟ್ಟು ಬಾಂಡೆ ಒಳೆ ಮಾಡಿ ಇಟ್ಟಿನಿ. ಇವಾಗ ಅಡುಗೆ ಕೆಲಸ ಐತ್ರಿ. ಬಟ್ಟೆ ಅದಾವು, ಬಟ್ಟೆ ನೋಡ್ರಿ ನೀರ್ಮದ ಹಾಕಬೇಕು. ಆಮೇಲೆ ಇವ್ರು ನೋಡ್ರಿ ಜಳಕ ಮಾಡಿರಲ್ರಿ, ಆಡ್ಲಾಗತ್ತಾರ ನೋಡ್ರಿ. ಹಾಯ್ ರಚು, ಹಾಯ್. ಅಡುಗೆ ಎಲ್ಲ ಐತ್ರಿ, ಕಸ ಹುಡುಗೀನಿ, ಒಳಗಿಂದ ಎಷ್ಟು ಹುಡುಗ್ಬೇಕ್ರಿ, ಅಡುಗೆ ಹೊರಗಿಂದ ಹುಡುಗೀನಿ.
ಹಾಲು ಚಪಾತಿ ಉಣಂಗಾಗ್ಯದ್ರಿ ನನಗೆ ಅದ್ರ ಕಲೆಗೆ ಹಾಲು ಕಾಯಕ್ಕಿಟ್ಟಿದ್ದು ನಾನು. ಬಟಾಟಿ ಪಲ್ಯ ಜಾಸ್ತಿ ಹೋಗಂಗಿಲ್ಲ ರೀ ನನಗೆ, ಮಾಮಾಗೆ ಇಷ್ಟ ರೀ. ಆಮೇಲೆ ಇಲ್ಲಿ ನೋಡ್ರಿ ಒಳಗೆ ಕಸ ಗೋಳೆ ಮಾಡಿಟ್ಟಿವಿ, ಕಸ ಚೆಲ್ಲಬೇಕು, ಕಸ ಹುಡುಗ್ಬೇಕ್ರಿ ಇದೆಷ್ಟು ಹೊರಗಿಂದ ಹುಡುಗೀನಿ. ಈಗ ಹೋಗಳಿ ಇವು ಚಪಾತಿ ಮಾಡಿವರಿ ಇನ್ನ ಇಷ್ಟ ಅದಾವು. ಆಮೇಲೆ ಇವತ್ತಿನ ಚಪಾತಿ ಇಲ್ಲಿ ಅದಾವ್ರಿ ತಳಗಿನ. ಆಮೇಲೆ ಪಲ್ಯ ರೀ ಇಲ್ಲಿ ನೋಡ್ರಿ ಬಟಾಟಿ ಪಲ್ಯ ಚಪಾತಿ ನೋಡ್ರಿ ಎಷ್ಟು ಚಂದ ಬಟಾಟಿ ಪಲ್ಯ ಆಗ್ಯದ. ಅದ್ರ ಮಾಮ ಅಂತಾರೆ ಟೇಸ್ಟ್ ಅಂತಾರೆ ಭಾರಿ ಆಗ್ಯದ, ಆದ್ರೆ ನೀವು ಊಟನೇ ಮಾಡಂಗಿಲ್ಲ ಅಂತಾರೆ ಅವರು. ನನಗೆ ಇಷ್ಟ ಇಲ್ಲರಿ ಬಟಾಟಿ ಪಲ್ಯ, ಅದಕ್ಕೆ ಬಟಾಟಿ ಪಲ್ಯ ಆಮೇಲೆ ಚಪಾತಿ ಅಂತ ರೆಡಿ ಆಗೈತಲ್ರಿ. ಇವಾಗ ಇದ್ರ ಮ್ಯಾಲ ಒಂದು ಏನರ ಹಾಕಿಬಿಡ್ತೀನಿ ರೀ ಅರ್ಬಿ. ಏನು ಬಟ್ಟೆ ಬಾಂಡೆ ಮಾಡ್ತೀನಿ ಅವ ನಾ ಕೂತು ಏನು ಮಾಡಲಿ ಕೆಲಸ ನಾನು ಎಲ್ಲ ಕೆಲಸ ಅಂತ ಆಗ್ಯದಲ್ರಿ. ಅವಿಷ್ಟು ಬಟ್ಟೆ ನಿರ್ಮದ ಹಾಕಿ ಬಾಂಡೆ ತಿಕ್ಕಿ ಆಮೇಲೆ ಊಟ ಮಾಡ್ತೀನಿ ರೀ. ಯಾಕಂದ್ರೆ ಈ ಸದ್ಯಕ್ಕೆ ಊಟ ಮಾಡ್ದಂದ್ರೆ ಬಟ್ಟೆ ಬಾಂಡೆ ಒಗ್ಯೋದು ಇದು ಆಗಂಗಿಲ್ಲ ರೀ, ನಿದ್ದೆ ಬರ್ತದೆ ರೀ ಊಟ ಮಾಡ್ದಂದ್ರೆ ನನಗೆ. ಅದ್ರ ಕಲೆಗೆ ಆಮೇಲೆ ಊಟ ಒಗೆದು ಮಾಡಿ ಊಟ ಮಾಡ್ತೀನಿ ರೀ ನಾನು ಫ್ರೆಂಡ್ಸ. ಟೈಮ್ ಬಂದು ಬೆಟ್ಕೆರೆ ನೋಡ್ರಿ ಇವಾಗ ಎಷ್ಟಾಗೈತಿ, 10:30 ಆಗೈತೆ ರೀ. ಇವಾಗ 10:30 ಆಗೈತಿ. ಇವಾಗ ಅಡುಗೆ ಆಗೈತೆ ನೋಡ್ರಿ ನಂದು. ಮಾಮ ಬೈಯೋದಕ್ಕೆ ನಾ ಅಡುಗೆ ಮಾಡೋದಕ್ಕೆ ಇದನ್ನೇ ಆಗೈತೆ ರೀ. ಬರ್ರಿ ಅವೆಷ್ಟು ಕೆಲಸ ಮಾಡಿ ಮಟ್ಟಿ ಊಟ ಮಾಡ್ತೀವಿ. ನಿಮ್ದು ಎಲ್ಲರದು ಊಟ ಆಗ್ಯದ ಅನ್ಕೋತೀನಿ ರೀ. ಟೈಮ್ ಆಗ್ಯದಲ್ರಿ, ಕೆಲ್ಸಕ್ಕೆ ಹೋಗೋರು ಊಟ ಮಾಡ್ತಾರೆ 10 ಗಂಟೆಗೆಲ್ಲ. ನಿಮ್ಮದು ಎಲ್ಲರದು ಆಗ್ಯದ ಅನ್ಕೋತೀನಿ. ನಮ್ಮ ದಿನ ಆಗಿಲ್ಲ ನೋಡ್ರಿ, ಎಲ್ಲ ಇದು ಮಾಡಿ ಒತ್ತು ಬ್ಯಾಗ್ ಒತ್ತು ಅಂತ ಮಳಿ ತೊಂದು ಆಟ ಆಡ್ಬಾರ್ದವ್ವ. ಇದ್ರಾಗ ಹಾಕಲಿ ಕುಂದ್ರಲಾಗ್ಯದದು. ಮಳಿ ಅದ್ರ ಸಣ್ಣ ತಾಳ್ರಿ, ಅದು ಸಿಗಲ್ಲಾಗ್ಯದಲ್ಲಿ ಒಟ್ಟು ನಿಂದ್ರಲ್ಗೈತ್ರಿ ಡಕ್ಕಣದಾಗ. ಮತ್ತೆಲ್ಲರಿಗೂ ಆಮೇಲೆ ಸಿಗ್ತೀನಿ ರೀ ಫ್ರೆಂಡ್ಸ. ಈಗ ಕೆಲಸ ಮಾಡ್ತೀನಿ ರೀ ನಂದು. ಇವಾಗ ನೋಡ್ರಿ ಜಸ್ಟ್ ಊಟ ಆಯ್ತು ನೋಡ್ರಿ ನಮ್ದು ಫ್ರೆಂಡ್ಸ. ನಿಮ್ದು ಊಟ ಆಯ್ತು ಅನ್ಕೋತೀನಿ. ಎಲ್ಲೇ ತಗೋಲಿ ಅವ್ವ, ಸಾಕಾಗ್ಯದ ಉಂಡು ಹೊಟ್ಟಿ ವಜ್ಜಾಗ್ಯದ. ಇಲ್ಲಿ ನೋಡ್ರಿ ನಮ್ಮ ಶಾದು ನೀರು ಆಡತ್ತ. ನೀರು ಆಡಬೇಡ ಮಮ್ಮಿ, ತೆಗಿ ಚರಿಗೆದೊಳಗಿಡು. ಬಟ್ಟೆ ಐತೆಲ್ಲ ಅದು ರೀ, ಬಟ್ಟೆ ಬಾಂಡೆ ಓ ಪಾಪ ತಗೋಲಿ. ನಡಿ ಪಾಪ ಬಲ್ಲಿ ನಡಿ ಹೋಗೋಣ. ಹ್ಞೂ ಕಡಿ ಪಾಪ ಇಲ್ಲ ಇಡ್ಲಿ ಏನು ತೋರಿ ನಡಿ ಬಾ. ಇವಾಗ ಇಲ್ಲಿ ಮಾಮ ಇದು ಮಾಡತ್ತಾರ್ರಿ, ಮುಕ್ರಿ ಏನೋ ಮಾಡತ್ತಾರ. ಅದು ಗಳೆ ಹೊಡೆದಾರಲ್ರಿ, ಅಂದ್ರೆ ನೇಗುಲು ಹೊಡೆದಾರ್ರಿ. ಅದು ಕೌಲಿ ಮಾಡತ್ತಾರ್ರಿ. ಅಲ್ಲಿ ತಾಳಗೆ ಹೊಟ್ಟ ಹೊಡ್ಮಾಕಿ ನೋಡ್ರಿ. ಇಲ್ಲಿ ಕೌಲಿ ಮಾಡತ್ತಾರ. ಅವು ಗಳೆ ಹೊಡೆದಿರ್ತಾರಲ್ರಿ, ಕಬ್ಬು ಹಚ್ಚಾರ ಇಲ್ಲಿ. ಅದಕ್ಕೆ ಅದೆಲ್ಲ ಮಣ್ಣು ಮ್ಯಾಲೆ ಏರ್ಸಾಗತ್ತಾರ್ರಿ. ಕೌಲಿ ನೀರು ಹೊಲಕ್ಕೆ ಹಾದಿ ಮಾಡಿಕೊಡ್ಬೇಕಲ್ರಿ, ಅದಕ್ಕೆ ಮಾಡತ್ತಾರ ನೋಡ್ರಿ ಅವರು. ಬರ್ರಿ ಈ ಕಡೆ ಬಿದ್ದಿರೇ ಬವ್ವ ಇರ್ತಾವದಿ. ಬರ್ರಿ ರಚ್ಚು ಪಾಪ ತೊಗೊಬ ನಿಂದು ವಜ್ಜ ಆಯ್ತು. ಬಾ ನನಗೆ ಹಿಡಿ ಆಯಿತು ಅಮ್ಮ. ಇನ್ನು ಆ ಕಡೆ ಮಾಡ್ಬೇಕು. ಬರ್ರ ನಾವು ಮನೆಗೆ ಹೋಗಂ ಬರ್ರಿ. ಬಾ ಅವೆಲ್ಲ ತೆಂಗಿನ ಪರ್ಕಿ ನೋಡ್ರಿ ಒಟ್ಟು ಬೀಳೋಗತ್ತಾರ. ಎಲ್ಲ ಒಣಗ್ಯಾವಲ್ರಿ, ಅದಕ್ಕೆಲ್ಲ ಬೀಳೋಗತ್ತಾವು. ತೆಗ್ದಿಡತ್ತಾರ ನೋಡ್ರಿ, ಒಟ್ಟು ಹೊಲ್ದಾಗೆ ಬೀಳ್ತಾವ್ರಿ ಅವು ಅಂತ. ನೋಡ್ರಿ ಎಷ್ಟು ಗೋಳೆ ಆಗ್ಯಾವ ಅಂತೇಳಿ ಎಲ್ಲ ಕಡೆ. ವಾ ಬಾ ಕಮ್ ಬಾ ಬಂದೇವ್ರಿ ಮನೆ ನಾವಂತ್ರ. ಅವ್ರು ಆ ಕಡೆ ಹೋದ್ರು, ಬಿಸಿಲಂತ್ರ ಆಗ್ಯದಲ್ರಿ. ಅದಕ್ಕೆ ನಾವು ಈ ಕಡೆ ಬಂದ್ವಿ, ಅವ್ರು ಆ ಕಡೆ ಆ ದಂಡಿಗೆ ಹೋದ್ರಿ ಇದು ಮಾಡಕ್ಕೆ, ಕೌಲಿ ಮಾಡಕ್ಕೆ. ಬರ್ರಿ ಇಲ್ಲಿ ಕುಂದ್ರಿ, ಎಲ್ಲೆಲ್ಲರೂ ಹೋತಾರ ರೋಡ್. ವಾ ತಾಯಿ ನೋಡ್ರಿ, ಅದಕ್ಕೆ ಆಕಿನ ಕೂಸಿಗೆ ತೊಗೊಂಡು ಆಕೆ ಎಲ್ಲ ಕಡೆ ತಿರ್ಗಾಡ್ತಾರೆ, ಒಟ್ಟ ಬಿಡೋದು ಹೇಳ್ರಿ ಅದಕ್ಕೆ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ ರೀ ಫ್ರೆಂಡ್ಸ. ಮತ್ತೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಹಾಂ ಮಕ್ಕೋಲಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್ ಬಾಯ್. ಅದು ಬಾಯ್ ಮಾಡು. ಮಾರಿ ಉಗಿಸ ಎಲ್ಲರಚ್ಚು ಬಾಯ್.